ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದೇನೆಂದರೆ, ಮುಖವನ್ನು ತುಂಬ ಬೆಳ್ಳಗಾಗಿ ಮಾಡ್ಕೋಬೇಕಂದ್ರೆ ಇನ್ನೊಂದು ಹೋಮ್ ರೆಮಿಡಿ ತಿಳಿಸ್ಕೊಡ್ತೀನಿ. ಅದು ಹೇಗೆ ಅಂತ ನಿಮ್ಗೆ ಅದನ್ನು ಮಾಡೋ ವಿಧಾನ ಆಗಿರ್ಬೋದು, ಅದಕ್ಕೆ ಬೇಕಾದ ಪದಾರ್ಥವನ್ನು ನೀಟಾಗಿ ತಿಳಿಸ್ಕೊಡ್ತೀನಿ. ಆಮೇಲೆ ಈ ಥರ ನೀವು ನಾನು ಫೇಸ್ ಪ್ಯಾಕ್ ತಿಳಿಸ್ಕೊಡ್ತೀನಲ್ಲ, ಇದನ್ನು ವಾರದಲ್ಲಿ 2 ಸರಿ ನೀವು ಹಚ್ಕೊತಾ ಬನ್ನಿ. ಹಚ್ಕೊಂಡ್ಬಿಟ್ಟು ಮುಖಕ್ಕೆಲ್ಲ ಹಚ್ಕೊಂಡು 15 ನಿಮಿಷ ಬಿಟ್ಟು ಮುಖ ತೊಳ್ಕೊತ ಈ ಥರ 2 ತಿಂಗಳು ಮಾಡಿ ನೋಡಿ. ನಿಮ್ಮ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂದರೆ, ಮೊದಲನೇದಾಗಿ ರೈಸ್ ಬೇಕಾಗ್ತದೆ, ಆಮೇಲೆ ಓಟ್ಸ್ ಬೇಕಾಗ್ತದೆ, ಆಮೇಲೆ ಅಲೋವೆರಾ ಜೆಲ್. ಇವು 3 ಐಟಮ್ಸ್ ಬೇಕಾಗ್ತದೆ. ಹೀಗೆ ಏನು ಮಾಡೋದಂದರೆ, ಫಸ್ಟು ಒಂದು ಚಿಕ್ಕ ಜಾರಲ್ಲಿ ರೈಸನ್ನು 3 ಸ್ಪೂನ್ ಅಥವಾ 4 ಸ್ಪೂನಷ್ಟು ರೈಸ್ ಹಾಕ್ಕೊಳ್ಳಿ. ಸೇಮ್ ಕ್ವಾಂಟಿಟಿನ ನೀವು ಎಷ್ಟು ಸ್ಪೂನ್ ತೊಗೊಂಡಿದ್ರೆ ಅಷ್ಟೇ ಸೇಮಲ್ಲೇ ಓಟ್ಸ್ ಹಾಕ್ಕೊಳ್ಳಿ. ಸಮ ಪ್ರಮಾಣದಲ್ಲಿ ಹಾಕೊಂಡ್ಬಿಟ್ಟು ಅದು ನೀಟಾಗಿ ಫುಲ್ ನೀರು ಹಾಕಿಬಿಟ್ಟು ಪೇಸ್ಟ್ ಗತೆ ರುಬ್ಕೊಂಬಿಡಿ. ಅದು ನೀಟಾಗಿ ಫುಲ್ಲು ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು. ರುಬ್ಕೊಂಡು ಆದಮೇಲೆ ಅದನ್ನು ನೀವು ಫಿಲ್ಟ್ರ್ ಇರುತ್ತಲ್ಲ, ಆ ಫಿಲ್ಟ್ರಲ್ಲಿ ಅದನ್ನು ಪೂರ್ತಿ ಸೋಸ್ಕೊಂಡ್ಬಿಟ್ಟು ಆ ಪೇಸ್ಟನ್ನು ಸಪ್ರೇಟ್ ಮಾಡಿಕೊಂಡು ಆ ಪೇಸ್ಟಿಗೆ ನೀವು ಅಲೋವೆರಾ ಜೆಲ್ನ 1 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಪೇಸ್ಟ್ನ ಕಲಿಸ್ಕೊಂಡು ಆದಮೇಲೆ ನೀವು ಇದನ್ನು ಮುಖ ತೊಳ್ಕೊಂಡು ಆದಮೇಲೆ ಇದನ್ನು ಮುಖಕ್ಕೆ ಹಚ್ಕೋಬೇಕಾಗ್ತದೆ. ಫಸ್ಟ್ ಮುಖ ತೊಳ್ಕೊಂಬಿಡಿ ವಾಟ್ರಿಂದ. ಇದು ನಾನು ಮೊದಲೇ ಒಂದು 2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಫೇಸ್ ವಾಶ್ ಪೌಡರ್ನ ತಿಳಿಸಿದ್ದೀನಿ, ಅದನ್ನು ನೋಡ್ಬೋದು. ಇಲ್ಲ ಅಂದರೂ ನೀವು ಕಡಲೆ ಇಟ್ಟಿದ್ರೆ ಅದರಿಂದ ಮುಖ ತೊಳ್ಕೊಬೋದು. ಈ ಥರ ಮುಖ ತೊಳ್ಕೊಂಡು ಆದಮೇಲೆ ಇದನ್ನು ಮಾಡಿರ್ತೀರಲ್ಲ ಪೇಸ್ಟ್ನ, ಇದನ್ನು ಮುಖಕ್ಕೆ ನೀಟಾಗಿ ಹಚ್ಕೊಂಡ್ಬಿಟ್ಟು 10 ರಿಂದ 15 ನಿಮಿಷ ಬಿಟ್ಟಾದ್ಮೇಲೆ ಸ್ವಲ್ಪ ಡ್ರೈ ಆಗ್ತದೆ. ಆಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಬೋದು. ಸೋಪ್ ಮಾತ್ರ ಹಾಕಬೇಡಿ, ಹಾಗೆ ಮುಖ ತೊಳ್ಕೊಂಬಿಟ್ರೆ ಸಾಕು. ನಿಮ್ಗೆ ಆವಾಗನೇ ಗೊತ್ತಾಗ್ತದೆ ರಿಸಲ್ಟ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಸ್ಕಿನ್ನು. ಈ ಥರ ನೀವು ವಾರದಲ್ಲಿ 2 ಸರಿ 3 ಸರಿ ಮಾಡ್ತಾ ಬನ್ನಿ. ನಿಮ್ಮ ಸ್ಕಿನ್ ಏನೇ ಕಪ್ಪು ಕಲೆ ಇರ್ಬೋದು, ಆಮೇಲೆ ಕಪ್ಪು ಅನಿಸ್ತಿರ್ಬೋದು ನಿಮ್ಮ ಮುಖ, ಅದನ್ನೂ ಸಹ ಬೆಳಗಾಗ್ತದೆ. ಈ ಥರ ಮಾಡ್ತಾ ಬನ್ನಿ. ಆಮೇಲೆ ಈ ಥರ ಉಪಯುಕ್ತ ಮಾಹಿತಿ ನಿಮಗೆ ಬೇಕಾದ್ರೆ ನೀವು ನಾನು ಕಮೆಂಟ್ಸ್ ಮಾಡಿ ತಿಳಿಸಿ. ಅವಾಗ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಬರ್ತೀನಿ. ಆಮೇಲೆ ಈ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಮೇಲೆ ಮತ್ತೆ ಮುಂದಿನ ವಿಡಿಯೋಗೆ ಮತ್ತೆ ಸಿಗೋಣ. ಇವತ್ತಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.